ಈಗಾಗಲೇ ತಮಗೆ ತಿಳಿದಿರುವಂತೆ ಮಂಗಳೂರಿನ ನಗರ ಭಾಗದಲ್ಲಿ ಸುಮಾರು ಒಂದು ವಾರಗಳಿಂದ ನಿರಂತರವಾಗಿ ಬಜರಂಗದಳದ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆದು ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದಿದೆ. ಸುಮಾರು 1 ಟನ್ಗಿಂತಲೂ ಅಧಿಕ ಗೋಮಾಂಸವನ್ನು ಪೊಲೀಸ್ ಇಲಾಖೆ ಅದನ್ನು ಹಿಡಿದಿದೆ. ಅದನ್ನು ಮತ್ತೆ ಅದಕ್ಕೆ FIRಗಳನ್ನು ಮಾಡಿದೆ. ಮತ್ತು ಗೋಮಾಂಸದ ನಾವು ಹಿಂದಿನಿಂದಲೇ ಹೇಳ್ತಾ ಬಂದಿದ್ದು, ಬಜರಂಗದಳ ನಿರಂತರವಾಗಿ ಈ ಬಗ್ಗೆ ದೇಶಾದ್ಯಂತ ಹೋರಾಟಗಳನ್ನು ಮಾಡಿದೆ. ಗೋವು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದನ್ನು ರಕ್ಷಣೆ ಮಾಡುವಂಥ ಕಾರ್ಯ ಇಡೀ ಹಿಂದೂ ಸಮಾಜದ್ದು. ಅದನ್ನು ನಿರಂತರವಾಗಿ ಮಾಡ್ತಾನೆ ಬಂದಿತ್ತು. ಆದರೆ ನಿರಂತರವಾಗಿ ಗೋವನ್ನು ಕದ್ದು ತರುವಂತಹ ಒಂದು ಕಟುಕರ ತಂಡ, ಜಿಹಾದಿಗಳ ತಂಡ, ಆನಂತರ ನಿರಂತರವಾಗಿ ಈ ರೀತಿಯಾಗಿ ಗೋವನ್ನು ಎಲ್ಲೋ ಒಂದು ಕಡೆ ಕಸಾಯಿಖಾನೆಗಳಲ್ಲಿ ಮಾಂಸಗಳನ್ನು ಮಾಡಿ ಅದನ್ನು ಬೇರೆ ಬೇರೆ ಕಡೆ ಬೀಫ್ ಸ್ಟಾಲ್ಗಳಿಗೆ ಕೊಂಡೋಗುವಂಥದ್ದು ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ ಕೊಡುವಂಥ ಕೆಲಸಗಳನ್ನು ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ. ಆದರೆ ಇತ್ತೀಚೆಗೆ ಅಂತೂ ಅವ್ಯಾಹತವಾಗಿ ಈ ಗೋವಿನ ಅದು ವಧೆ ಇರ್ಬೋದು ಮತ್ತು ಅದರ ಮಾಂಸವನ್ನು ಕದ್ದು ಕೊಂಡೋಗುವಂಥದ್ದು ಇರ್ಬೋದು ನಿರಂತರವಾಗಿ ನಡೀತಾ ಇದೆ. ನಮಗೆ ಗೊತ್ತಿರುವ ಹಾಗೆ ಅಧಿಕೃತವಾಗಿ ಇಡೀ ಕರ್ನಾಟಕದಲ್ಲಿ 3 ಗೋವಿನ 3 ಕಸಾಯಿಖಾನೆಗಳು ಇತ್ತು. ಅದು ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹುಬ್ಬಳ್ಳಿಗಳಲ್ಲಿ. ಆದರೆ ಯಾವ ಪರಿಸರ ನಿಗಮ ಇದೆ ಅದರ ಅನುಮತಿ ಸಿಗದ ಕಾರಣ ನಮಗೆ ಗೊತ್ತಿದ್ದ ಹಾಗೆ ಕುದ್ರೋಳಿಯ ಕಸಾಯಿಖಾನೆ ಈಗಾಗಲೇ ಅದು ಸ್ಥಗಿತಗೊಂಡು ಸುಮಾರು 2 ವರ್ಷ ಆಗಿದೆ. ಆದರೆ ಸ್ಥಗಿತಗೊಂಡ ನಂತರನೂ ಕೂಡ ಮಂಗಳೂರು ಜಿಲ್ಲೆ ಇರ್ಬೋದು, ಮಂಗಳೂರು ನಗರ ಭಾಗಗಳಲ್ಲಿ ಇರ್ಬೋದು ಸುಮಾರು 200ಕ್ಕೂ ಅಧಿಕ ಕಸಾಯಿಖಾನೆಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅಂದರೆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಅಂದರೆ ನಿಮಗೆ ಒಂದು ಕಸಾಯಿಖಾನೆ ಇಲ್ಲ, ಆದರೆ 200 ಬೀಫ್ ಸ್ಟಾಲ್ಗಳು ಮಂಗಳೂರಿನಾದ್ಯಂತ ತನ್ನ ವ್ಯವಹಾರಗಳನ್ನು ನಡೀತಾ ಇದೆ ಅಂತ ಹೇಳಿದರೆ ಆ ಗೋವನ್ನು ಅಥವಾ ಏನು ಇವತ್ತು ಬೀಫನ್ನು ಹೇಳ್ತೀವಿ ಆ ಮಾಂಸದ ನಡೀತಾ ಇದೆ, ಅದು ಎಲ್ಲಿ ಆಗ್ತಾ ಇದೆ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆಗೆ ಅಥವಾ ನಮ್ಮ ಮಂಗಳೂರಿನ ನಗರ ಪಾಲಿಕೆಗೆ, ಮಹಾನಗರ ಪಾಲಿಕೆಗೆ ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದರ ಬಗ್ಗೆ. ಒಟ್ಟು ಈ ರೀತಿಯಾಗಿ ನಮಗೆ ಇಡೀ ಮಂಗಳೂರು ಇರ್ಬೋದು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿರ್ಬೋದು, ಮಂಗಳೂರು ವಿಭಾಗದಲ್ಲಿ ಕೇವಲ ಗೋವಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಘಟನೆಗಳು ನಡೆದಿದೆ. ಹಲವಾರು ಘಟನೆಗಳು ಅಂತ ಹೇಳಿದರೆ ಅದು ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸುವಂಥ ಘಟನೆಗಳು. ಯಾಕೆ ಸಮಾಜದಲ್ಲಿ ಶಾಂತಿ ಕೆಡಿಸ್ತಾ ಇದೆ ಅಂತ ಹೇಳಿದರೆ ಹಿಂದೂಗಳ ಶ್ರದ್ಧಾ ಬಿಂದು ಗೋವನ್ನು ಕದ್ದು ಕಡಿಯುವಂಥ ಕೆಲಸ, ಅದರ ಜೊತೆ ರಾತ್ರಿ ತಲವಾರುಗಳನ್ನು ಹಿಡಿದುಕೊಂಡು ಗೋವನ್ನು ಹಟ್ಟಿಯಿಂದ ಕದ್ದುಕೊಂಡು ಹೋಗುವಂಥ ಯಾವ ಜಿಹಾದಿಗಳ ತಂಡ ಕೆಲಸ ಮಾಡ್ತಾ ಇದ್ರೆ ಇದರ ವಿರುದ್ಧ ಇವತ್ತು ಬಜರಂಗದಳದ ಕಾರ್ಯಕರ್ತರು ರಸ್ತೆಯಲ್ಲಿ ನಿಂತು ಅದನ್ನು ತಡೆದು ಅದನ್ನು ಹಿಡಿದುಕೊಟ್ರೆ ಪೊಲೀಸ್ ಇಲಾಖೆ ಇರ್ಬೋದು, ಅದರ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು, ಈ ರೀತಿಯ ಗಲಭೆಗಳು ಮಂಗಳೂರಿನಲ್ಲಿ ಆನಂತರ ಬಂದ್ ಇರ್ಬೋದು, ಈ ರೀತಿಯಾಗಿ ಹಲವಾರು ಘಟನೆಗಳು ನಡೆದಿದೆ. ಪ್ರಶಾಂತ್ ಪೂಜಾರಿ ಇರ್ಬೋದು, ಪುತ್ತೂರಿನ ಗುರುಕೃಷ್ಣ ಎನ್ನುವಂತಹ ನಮ್ಮ ಕಾರ್ಯಕರ್ತರ ಹತ್ಯೆ ಆಗಿದೆ, ಅದು ಕೂಡ ಈ ಗೋ ಮಾಫಿಯಾದಿಂದಲೇ ಅಂತ ಗುಮಾನಿ ಇದೆ. ಈ ರೀತಿಯಾಗಿ ಭಾರಿ ದೊಡ್ಡದಾಗಿ ಗೋವಿನ ವಿಚಾರವಾಗಿ ಈ ಭಾಗದಲ್ಲಿ ಹಲವಾರು ರೀತಿಯಾಗಿ ನಮ್ಮ ಮೇಲೆ ಅದೊಂದು ರೀತಿಯ ದಾಳಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಈ ಕಾಲಘಟ್ಟದಲ್ಲಿ ನಿರಂತರವಾಗಿ 1 ವಾರದಲ್ಲಿ 1 ಟನ್ಗಿಂತಲೂ ಅಧಿಕ ಮಾಂಸವನ್ನು ಹಿಡಿದಿದ್ದಾರೆ. ನಮ್ಮ ಬಜರಂಗದಳ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಪೊಲೀಸ್ ಇಲಾಖೆ ಇವತ್ತು ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಹಿಡಿದಿದ್ದಾರೆ, ನಾವು ಕೊಟ್ಟಂಥ ಮಾಹಿತಿಯನ್ನು ತಕ್ಷಣ ಅದಕ್ಕೆ ಸ್ಪಂದಿಸಿದ್ದಾರೆ, ಅದು ಸರಿ ಇದೆ. ಆದರೆ ಉಳಿದಂತೆ ಕೇವಲ ನಾವು ನಮಗೆ ಬಂದ ಮಾಹಿತಿ ಬಿಟ್ಟರೆ ಬೇರೆ ಯಾವುದೇ ಗೋವಿನ ಮಾಂಸ ಹೋಗ್ತಾ ಇಲ್ವಾ ಹಾಗಾದರೆ? ಅಥವಾ ಗೋಗಳನ್ನು ಕತ್ಕೊಂಡು ಹೋಗ್ತಾ ಇಲ್ವಾ ರಸ್ತೆಗಳಿಂದ? ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ನಾವು ಅತ್ಯಂತ ಆಗ್ರಹಪೂರ್ವಕವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ನೀವು ತಕ್ಷಣ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಗೋಮಾಫಿಯಾ ನಡೀತಾ ಇದೆ, ಇದನ್ನು ತಕ್ಷಣವಾಗಿ ನಿಲ್ಲಿಸಬೇಕು. ನಾವು ಇವತ್ತು ಕಾನೂನಿನಲ್ಲಿ ಏನಿದೆ, ಇವತ್ತು ಗೋವನ್ನು ಕದ್ದುಕೊಂಡ ವಾಹನಗಳನ್ನು ಮುಟ್ಟುಗೋಲು ಹಾಕಬೇಕು. ಎಲ್ಲಿ ಅದರ ಹಿಂದಿರುವಂತಹ ಯಾವ ವ್ಯವಸ್ಥಿತವಾದಂತಹ ತಂಡಗಳಿದೆ ಅದನ್ನು ಹಿಡಿಬೇಕು. ಆನಂತರ ಅದರ ಹಿಂದಿರುವಂಥ ಹುನ್ನಾರಗಳೇನಿದೆ ಅದನ್ನು ಕಂಡುಹಿಡಿಬೇಕು. ಅದರ ಹಿಂದೆ ಯಾವ ರೀತಿಯ ಮಾಫಿಯಾ ಇದೆ, ಯಾವ ವ್ಯಕ್ತಿ ಇದ್ದಾನೆ ಅದನ್ನು ಕಂಡುಹಿಡಿದು ಅದನ್ನು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕು. ಈ ಎಲ್ಲ ಕೆಲಸ ಕಾರ್ಯಗಳಿಂದ ಈ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆದರೆ ಜಿಲ್ಲೆ ಶಾಂತಿಯುತವಾಗಿ ಇರ್ಬೋದು. ಇಲ್ಲಾಂದರೆ ಇವತ್ತು ಯಾವುದೋ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂಥ ಸರ್ಕಾರದಿಂದ ನೀವು ಪೊಲೀಸ್ ಇಲಾಖೆ ಸುಮ್ಮನೆ ಕೂತು ಅಥವಾ ಇವತ್ತಿನ ನಮ್ಮ ಜಿಲ್ಲಾಡಳಿತ ಯಾವುದೇ ಕಾನೂನು ಕ್ರಮ ಇಲ್ಲ ಅಂದರೆ ಹೇಳಿದರೆ ಮತ್ತೆ ಈ ರೀತಿಯಾದಂತಹ ಶಾಂತಿಯನ್ನು ಕೆಡಿಸುವಂಥ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸಗಳು ಘಟನೆಗಳು ಮುಂದೆ ಕೂಡ ಆಗ್ಬೋದು. ಅದಕ್ಕೋಸ್ಕರ ನಾವು ವಿನಂತಿಯನ್ನು ಮಾಡ್ತೇವೆ, ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾವ ಇವತ್ತು ಎಲ್ಲಿ ನಾವು ಮಾಂಸ ಸಿಕ್ಕಿದೆ ಅದರ ಹಿಂದೆ ಎಲ್ಲಿ ಅದು ಕಸಾಯಿ ಆಗಿದೆ ಅಂದರೆ ಎಲ್ಲಿ ಅದನ್ನು ಕರೆದಿದ್ದಾರೆ ಆ ಆಸ್ತಿಯನ್ನು ಆ ಜಾಗವನ್ನು ಮುಟ್ಟುಗೋಲು ಹಾಕಬೇಕು ಎನ್ನುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು. ಆ ವಾಹನವನ್ನು ಮುಟ್ಟುಗೋಲು ಹಾಕಬೇಕು. ಮತ್ತೆ ಅದನ್ನು ಯಾರೆಲ್ಲ ಮಾಡಿದ್ದಾರೆ ಅವರಿಗನ್ನೆಲ್ಲ ತನಿಖೆಯನ್ನು ಮಾಡಬೇಕೆನ್ನುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು. ಒಟ್ಟು ಇವತ್ತು ಗೋವಿನ ಬಗ್ಗೆ ಭಾರಿ ದೊಡ್ಡದಾಗಿ ವಿಚಾರಗಳು ಒಟ್ಟು ಸಮಾಜದಲ್ಲಿ ಚರ್ಚೆಗಳಾಗ್ತಾ ಇದೆ. ಗೋವಿನ ವಂಶ ನಶಿಸ್ತಾ ಇದೆ. ಹಾಗಿರಬೇಕಾದ್ರೆ ನಿಮ್ಮ ಸಂತೋಷಕ್ಕಾಗಿ ನಮ್ಮ ಶ್ರದ್ಧೆಯನ್ನು ನೀವು ಕೆಣಕಲಿಕ್ಕೆ ಹೋಗಬೇಡಿ. ನಮ್ಮ ಶ್ರದ್ಧೆಗೆ ಗೌರವ ಕೊಟ್ಟು ನಿಮ್ಮ ಎಲ್ಲ ಆಚರಣೆಗಳನ್ನು ಮಾಡಿ. ಹಾಗಾಗಿ ಗೋವು ನಮ್ಮ ಶ್ರದ್ಧೆಯ ಬಿಂದು, ನಮ್ಮ ಆರಾಧ್ಯ ದೇವದ ಗೋಮಾತೆ. ಹಾಗಿರಬೇಕಾದ್ರೆ ಅದನ್ನು ರಕ್ಷಣೆ ಮಾಡುವಂತಹ ಕೆಲಸ ನಮ್ಮದೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಮ್ಮ ಗೋರಕ್ಷಕರ ತಂಡ ಜಿಲ್ಲೆಯಾದ್ಯಂತ ಒಂದು ತಂಡಗಳು ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ನಿರಂತರವಾಗಿ ಅದನ್ನು ಗೋವುಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳು ನಮ್ಮ ಸಂಘಟನೆ ಕಾರ್ಯಕರ್ತರಿಂದ ನಿರಂತರವಾಗಿ ನಡೀತಾನೆ ಇದೆ. ನಾವು ಸರ್ಕಾರವನ್ನು ಮತ್ತು ಇವತ್ತು ಪೊಲೀಸ್ ಇಲಾಖೆಯನ್ನು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದನೇದಾಗಿ ಅದರ ಹಿಂದಿರುವಂಥ ಪೊಲೀಸ್ ಇಲಾಖೆ ತಕ್ಷಣ ವಾಹನಗಳನ್ನು ಮುಟ್ಟುಗೋಲು ಹಾಕಬೇಕು. ಆನಂತರ ಕಸಾಯಿ ಎಲ್ಲಿ ನಡೆದಿದೆ ಅದನ್ನು ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ಮತ್ತು ನಮಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಎಲ್ಲೆಲ್ಲಿ ಅನಧಿಕೃತವಾಗಿ ಕಸಾಯಿಖಾನೆಗಳಿದೆ, ಆ ಕಸಾಯಿಖಾನೆಗಳು ಎಲ್ಲೆಲ್ಲಿವೆ ಎನ್ನುವುದರ ಬಗ್ಗೆ ಅದಕ್ಕೆ ಸ್ವಲ್ಪ ಮಾಹಿತಿ ಇದೆ. ಅದು ಸಿಕ್ಕಿರುವಂತೆ ಸುರತ್ಕಲ್ ಇರ್ಬೋದು, ಜೋಕಟ್ಟೆ, ತಣ್ಣೀರುಬಾವಿ, ಪರಂಗಿಪೇಟೆ, ಈ ರೀತಿ ಹಲವಾರು ಕಡೆಗಳಲ್ಲಿ ಕಸಾಯಿಖಾನೆಗಳು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಕಡೆಗಳಲ್ಲಿರುವಂತಹ ಕಸಾಯಿಖಾನೆಗಳಿಗೆ ದಾಳಿಯನ್ನು ಮಾಡಬೇಕು, ತಕ್ಷಣ ಬಂಧಿಸಬೇಕು. ಇವತ್ತು ಗೋವಿನ ಪರವಾಗಿ ಭಾರಿ ಹೋರಾಟಗಳನ್ನು ಮಾಡಿದಂತಹ ನಮ್ಮ ಕಾರ್ಯಕರ್ತರ ಮೇಲೆ, ಅದು ಜಯಪ್ರಕಾಶ್ ಇರ್ಬೋದು, ಅಂಥವರ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕ್ತೀರಿ ನೀವು. ಪೊಲೀಸ್ ಇಲಾಖೆ ಗೂಂಡಾ ಕಾಯ್ದೆಯನ್ನು ಹಾಕ್ತದೆ. ಆದರೆ ನಮ್ಮ ಶ್ರದ್ಧೆ ಬಿಂದು ಗೋವನ್ನು ಕದ್ದುಕೊಂಡು ಹೋಗುವಂಥದ್ದು, ಅದರ ಜೊತೆ ಅದನ್ನು ಕಸಾಯಿ ಮಾಡಿ ಶ್ರದ್ಧೆಯನ್ನು ಪ್ರಶ್ನೆ ಮಾಡುವಂತಹ ಯಾವ ಜಿಹಾದಿಗಳಿದ್ದಾರೆ ಅವರಿಗೆ ನೀವು ಒಂದು ದಿವಸದಲ್ಲಿ ಬೇಲಾಗುತ್ತೆ. ಯಾಕೆ ಗೂಂಡಾ ಕಾಯ್ದೆ ಹಾಕೋದಿಲ್ಲ? ನೀವು ವಾಹನಗಳನ್ನು ಮುಟ್ಟುಗೋಲು ಹಾಕ್ತೀರಿ. ವಾಹನಗಳ RC ಓನರ್ ಯಾರು ಅವರನ್ನು ಇವತ್ತಿನವರೆಗೆ ಬಂಧನ ಆಗಲಿಲ್ಲ. ಪೊಲೀಸ್ ಇಲಾಖೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಾಚರಣೆಯ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅಂದರೆ ತಕ್ಷಣ ನಾವೆಲ್ಲ ಹಿರಿಯರೆಲ್ಲ ಪ್ರಮುಖರೆಲ್ಲ ಸೇರಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಿದ್ದಾರೆ, ಸೇರಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡ್ತೀವಿ. ನಾವು ಪ್ರತಿಭಟನೆಯನ್ನು ಮಾಡಬೇಕೆನ್ನುವಂಥ ಯೋಚನೆ ಇದೆ. ಮಂಗಳೂರು ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ಯಾವ ಗೋವಿನ ಹತ್ಯೆ ನಡೀತಾ ಇದೆ, ಯಾವ ಗೋವಂಶದ ಕಸಾಯಿಖಾನೆಗಳು ಅಕ್ರಮ ಕಸಾಯಿಖಾನೆಗಳಿದೆ, ಇದಕ್ಕೆಲ್ಲದಕ್ಕೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಮಾಜವನ್ನು ಸೇರಿಸಿಕೊಂಡು ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ, ಒಟ್ಟು ನಮ್ಮ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ಮಾಂಸದ ಅಂಗಡಿಯ ಲೈಸೆನ್ಸ್ ತೆಗೆದುಕೊಂಡು ದನದ ಮಾಂಸವನ್ನು ಮಾರಾಟ ಮಾಡಲಾಗ್ತಿದೆ. ಅದರ ಮೇಲೆ ನಿಗಾ ಇಟ್ಟು ಅಲ್ಲಿಗೆ ಎಲ್ಲಿಂದ ಗೋಮಾಂಸ ಬರ್ತಾ ಇದೆ ಎನ್ನುವುದರ ಬಗ್ಗೆ ಕೂಡ ಅದರ ಮೂಲವನ್ನು ಕಂಡುಹಿಡಬೇಕೆನ್ನುವಂತಹ ಆಗ್ರಹವನ್ನು ಮಾಡ್ತಾ, ಮತ್ತು ನಮ್ಮ ಸರ್ಕಾರವನ್ನು ನಾವು ಭಾರಿ ಆಗ್ರಹಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಸರ್ಕಾರ
ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಮಾಡಬೇಕೆನ್ನುವಂಥದ್ದು ಅದನ್ನು ಮಂಜೂರನ್ನು ಮಾಡಿತ್ತು. ಮತ್ತು ಈ ಸರ್ಕಾರ ಅದನ್ನು ಅನುಷ್ಠಾನ ಮಾಡಬೇಕೆನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಕೇವಲ ನೀವು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಬೇಡಿ, ಇವತ್ತು ಗೋವನ್ನು ರಕ್ಷಿಸುವಂಥ ಕೆಲಸವನ್ನು, ಗೋಮಾತೆಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನೀವು ಮಾಡಿ ಎನ್ನುವಂತಹ ಕಿವಿ ಮಾತನ್ನು ಹೇಳ್ತಾ ನೀವು ಎಲ್ಲ ಜಿಲ್ಲೆಗಳಲ್ಲಿ ಗೋಶಾಲೆಯನ್ನು ತೆರೆಯಿರಿ. ಇವತ್ತು ನೀವು ಇದ್ದಂತಹ ಗೋಶಾಲೆಗಳಿಗೆ ಅನುದಾನವನ್ನು ಅದನ್ನು ಕಮ್ಮಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಆದರೆ ನಮ್ಮ ಆಗ್ರಹ ಇದೆ, ಎಲ್ಲ ಜಿಲ್ಲೆಗಳಲ್ಲಿ ನೀವು ಗೋಶಾಲೆಗಳನ್ನು ತೆರಿಬೇಕು, ಗೋಶಾಲೆಗಳನ್ನು ಮಾಡಬೇಕು. ಅದರಲ್ಲಿ ಯಾವ್ಯಾವ ಗೋವುಗಳಿದೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಕೂಡ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾಡುವಂಥ ಕೆಲಸ ಅದು ವಿಶ್ವ ಹಿಂದೂ ಪರಿಷತ್ನದ್ದು. ಯಾವುದೇ ಸರ್ಕಾರ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಸರ್ಕಾರ ಬರಲಿ, ನಮಗೆ ಸರ್ಕಾರ ಮುಖ್ಯ ಪ್ರಶ್ನೆ ಅಲ್ಲ. ನಮ್ಮ ಕೆಲಸ ಏನು? ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕೆಲಸ ನಮ್ಮ ಶ್ರದ್ಧೆಗೆ ಯಾರು ಪೆಟ್ಟು ತರ್ತಾರೆ ಅದರ ವಿರುದ್ಧ ಹೋರಾಟ ಮತ್ತು ನಮ್ಮ ಶ್ರದ್ಧೆಯನ್ನು ರಕ್ಷಣೆ ಮಾಡುವಂಥ ಕೆಲಸ ಒಂದು. ಎರಡನೇದು, ಬಜರಂಗ ದಳದ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಿಗೆ ಕೇಸ್ಗಳೇನು ಹೊಸದೇನಲ್ಲ. ನಾವು ಕೇಸ್ಗಳನ್ನು ಹಾಕಿಸ್ಕೊಂಡಿರುವಂಥದ್ದು ಗೋವನ್ನು ರಕ್ಷಣೆ ಮಾಡಲಿಕ್ಕೆ. ನೀವು ಹೇಳಿದ ಹಾಗೆ ಸರ್ಕಾರಗಳು ಬರ್ತವೆ, ಅವರಿಗೆ ಪೂರಕವಾಗಿ ಕೆಲಸಗಳನ್ನು ಮಾಡ್ತದೆ. ಆದರೆ ನಾವು ಸರ್ಕಾರಗಳು ಇರುವಾಗ ನಾವು ಎಲ್ಲ ಸರ್ಕಾರಗಳಲ್ಲಿ ಪ್ರಯತ್ನಗಳನ್ನು ಮಾಡಿದ್ದೇವೆ. ಹಿಂದಿನ BJP ಸರ್ಕಾರ ಇರುವಾಗ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿದಂಥ ಕೇಸ್ಗಳನ್ನು ತೆಗಿಬೇಕೆನ್ನೋದ್ರ ಬಗ್ಗೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಅದು ಅಂದರೆ ಯಾವುದೇ ಆ ಕೇಸ್ಗಳಲ್ಲಿ ಆಗದ ಇರುವಂಥ ಕಾರ್ಯಕರ್ತರ ಕೇಸ್ಗಳನ್ನು ಹಿಂಪಡೆಯಲಾಗಿದೆ. ಒಂದಷ್ಟು ಕಾರ್ಯಕರ್ತರ ಮೇಲೆ ಕಾನೂನಿನ ತೊಂದರೆಯಿಂದಾಗಿ ಕೇಸುಗಳು ಹಿಂಪಡೆಯದೇ ಇರ್ಬೋದು, ಆದರೆ ಸುಮೋಟೋ ಹಾಕಿರುವಂಥ ಕೇಸುಗಳು, ಈ ರೀತಿಯ ಕೇಸುಗಳು ಅದು ಹಿಂಪಡೆಯಲಾಗಿದೆ. ವಿಚಾರವನ್ನು ಸಮಾಜಕ್ಕೆ ತಿಳಿಸುವಂಥ ಕಾರ್ಯ ನಿಮಗೆ ಗೊತ್ತಿರ್ಬೋದು. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ನಿರಂತರವಾಗಿ ಗೋವಿನ ಬಗ್ಗೆ ಜಾಗೃತಿ ಮಾಡಿರುವಂಥದ್ದು. ಕರ್ನಾಟಕಕ್ಕೆ ಸಂಘಟನೆ ಬಂದು 35 ವರ್ಷ ಆದ ನಂತರ ಇವತ್ತು ಗೋವಿನ ಬಗ್ಗೆ ಜಾಗೃತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಹೇಳಿದರೆ, ಕೇವಲ ಬಜರಂಗ ದಳದ ಕಾರ್ಯಕರ್ತರು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜ ಇವತ್ತು ರಸ್ತೆಯಲ್ಲಿ ನಿಂತು ಗೋವನ್ನು ರಕ್ಷಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಇವತ್ತು ನಾನು ಆಗಲೇ ಹೇಳಿದೆ, ಗೋವಿನ ಬಗ್ಗೆ ಸುಮಾರು 7-10 ವರ್ಷಗಳಿಂದ ಸಣ್ಣ ಪುಟ್ಟ ವಿಚಾರಗಳು, ಗಲಭೆಗಳು ಅದು ಮಂಗಳೂರಿನಲ್ಲಿ ನಡೀತಾ ಇದೆ ಅಂತ ಯಾಕೆ ಅಂತ ಕೇಳಿದರೆ, ಅದು ನಮ್ಮ ಜಾಗೃತಿಯ ಪರಿಣಾಮವಾಗಿ ಇವತ್ತು ನಿಲ್ಲಿಸುವಂಥ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಸಮಾಜದೊಟ್ಟಿಗೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಜಾಗೃತಿ ಪ್ರತಿ ಮನೆಗೆ ಮುಟ್ಟುವಂಥ ಕೆಲಸವನ್ನು ನಾವು ಇವತ್ತು ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಇವತ್ತು ಯಾವುದೋ ಬ್ರೋಕರ್ಗಳ ಮೂಲಕ ಈ ರೀತಿಯಾದಂತಹ ಕೆಲಸಗಳು ನಡೀತಾ ಇದೆ, ನಮಗೂ ಕೂಡ ಮಾಹಿತಿ ಇದೆ. ಇವತ್ತು ಪ್ರೆಸ್ ಮೀಟ್ ಮತ್ತು ಈ ಜಾಗೃತಿಗೂ ಯಾವುದೇ ಸಂಬಂಧ ಇಲ್ಲ. ಜಾಗೃತಿ ನಮ್ಮ ನಿರಂತರ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಾವು ದಿನನಿತ್ಯ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ಜಾಗೃತಿ ದಿನನಿತ್ಯ ಮಾಡ್ತಾ ಇದ್ದೇವೆ. ದಿನನಿತ್ಯ ಜಾಗೃತಿ ಕೆಲಸವನ್ನು ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಘಟಕಗಳು ಬಜರಂಗ ದಳದ ಕಾರ್ಯಕರ್ತರು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಒಟ್ಟಿಗೆ ನಾವು ಇವತ್ತು ನಿರಂತರವಾಗಿ ಅಲ್ಲಿರುವಂಥ ಹಿಂದೂ ಸಮಾಜಕ್ಕೆ ವಿಷಯವನ್ನು ಹೇಳ್ತಾ, ಅಲ್ಲಿರುವ ಬ್ರೋಕರ್ಗಳ ಒಟ್ಟು ಎಲ್ಲ ವಿಚಾರವನ್ನು ಪೊಲೀಸ್ ಇಲಾಖೆಗೆ ತಿಳಿಸುವಂಥ ಕೆಲಸ ಮತ್ತು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ವಿಶ್ವ ಹಿಂದೂ ಪರಿಷತ್ನಿಂದಲೇ ಗೋಶಾಲೆಯನ್ನು ನಡೆಸುವಂಥ ಕೆಲಸಗಳು ಕೂಡ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಜಾಗೃತಿ ಕೆಲಸ, ಒಂದು ಬದಲಾವಣೆ ಕೇವಲ ಒಂದು ಕ್ಷಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಗೋವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಜಾಗೃತಿ 100% ಅದನ್ನು ಒಂದು ಹಂತದಲ್ಲಿ ತಲುಪಿಸುವಂಥ ಕೆಲಸಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಸಂವಿಧಾನದ ಅಡಿಯಲ್ಲಿ ನಾವು ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಪ್ರತಿಭಟನೆ. ನಮಗೆ ನಡೆಯುವಂಥ, ನಮ್ಮ ವಿರುದ್ಧ ನಡೆಯುವಂಥ ಯಾವ ವಿಚಾರಗಳಿದೆ ಅದಕ್ಕೆ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಸಂವಿಧಾನದ ಅಡಿಯಲ್ಲಿರುವಂಥದ್ದು ಪ್ರತಿಭಟನೆ ನಾವು ಮಾಡ್ತೀವಿ. ಅದರ ಹೋರಾಟಗಳು ನಿತ್ಯ ನಿರಂತರ. ಅದರ ಮುಂದಿನ ನಡೆಯನ್ನು ನಮ್ಮ ಹಿರಿಯರು ಏನಂತ ನಿಶ್ಚಯ ಮಾಡ್ತಾರೆ.